ಇದೆ ಏನು ಸರ್ ಏನಾಗಿದ್ದು ಎಲ್ಲಿ ಆಗಿದೆ ಏನು ನಿಮ್ಗೆ ಗೊತ್ತಾಯಿತು? ನಮಗೆ ದೂರ ಬಂದಿದ್ದು ಏನಂದರೆ ಚಂದ್ರಶೇಖರ್ ಸಿದ್ದಿ ಅವರ ತಾಯಿಯಾದ ಲಕ್ಷ್ಮೀಪುರಂ ನಾಗಪ್ಪ ಅವರು ಬಂದು ಕಂಪ್ಲೇಂಟ್ ಏನು ಹೇಳಿದ್ದಾರೆ ಅಂದರೆ ಅವ್ರಿಗೂ ಮಧ್ಯಾಹ್ನ ವೇಳೆಯಲ್ಲಿ ಅವರು ಸೊಸೆಯವರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಏನು ಹೇಳಿದ್ದಾರೆ ಅಂದರೆ ಅವ್ರ ಮಗ ಅವತ್ತಿನ ದಿವಸ ಮಗುನ ವಾಪಸ್ ಕರ್ಕೊಂಬಂದಿದ್ದಾರೆ ಶಾಲೆಯಿಂದ ಕರ್ಕೊಂಬಂದು ಊಟ ಮಾಡ್ತೀನಿ ಅಂದ್ಬಿಟ್ಟು ಮಗುಗೆ ಹೇಳಿದ್ದಾರೆ ನಾನು ಟಾಯ್ಲೆಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಚೊಂಬು ತೊಗೊಂಡು ಹೋಗಿದ್ದಾರೆ. ಅವರು ಬಂದಿಲ್ಲ ಅಂದ್ಬಿಟ್ಟು ಹುಡುಕಿದ್ದಾರೆ. ಅದಾದಮೇಲೆ ಸೊಸೆ ಹುಡುಕಿ ಅದಾದಮೇಲೆ ಅವ್ರು ಹೋಗಿದ್ದ ಜಾಗಕ್ಕೆ ಹೋಗಿ ನೋಡಿರ್ಬೇಕಾದ್ರೆ ಅಲ್ಲಿ ಅವರು ಅರಣ್ಯ ಪ್ರದೇಶದಲ್ಲಿ ಅವ್ರಿಗೆ ಕಂಡು ಬರುತ್ತೆ ಏನಂದರೆ ಅವರು ನೈಲಾನ್ ರೋಪ್ ಹಾಕಿ ಅವರು ಮತ್ತು ನಾಲ್ಗೆ ಆಚೆ ಬಂದಿದೆ ಅಂತ ಇವ್ರಿಗೆ ಅವ್ರ ಅತ್ತೆಗೆ ತಿಳಿಸಿದ್ದಾರೆ. ಅದ್ರ ಮೇಲೆ ಅವರು ಇದೊಂದು ಕಂಪ್ಲೇಂಟ್. ಅಂದರೆ ಯಾವ ಕಾರಣಕ್ಕಾಗಿ ಏನಾದರೂ ಸುಸೈಡ್ ಮಾಡ್ಕೊಂಡಿದ್ದ ಕಾರಣ ಏನಾದರೂ ಗೊತ್ತಾಗುತ್ತೆ? ಅದು ಎಕ್ಸಾಕ್ಟ್ ಕಾರಣ ಏನು ತಿಳಿಬೇಕಾಗತ್ತೆ. ಆದರೆ ಅವ್ರ ತಾಯಿಯವ್ರು ಏನು ಹೇಳ್ತಾ ಇತ್ತು ಅಂದರೆ ಒಂದು 2-3 ತಿಂಗಳ ಹಿಂದೆ ಅವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮನಸ್ತಾಪ ಉಂಟಾಗಿರುತ್ತೆ. ಅದು ಹೌದು. ಸೊ ಅದರಿಂದ ಅವನ ಮಗ ಹೇಳ್ಕೊಂಡಿರ್ತಾನೆ ಏನಂದರೆ ಎಲ್ಲರೂ ಅವ್ರಿಗೆ ಮಗನಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅಂದ್ಬಿಟ್ಟು. ಆ ಸಮಯದಲ್ಲಿ ಕೂಡ ಇವ್ರಿಗೆ ಕ್ರಿಮ್ಸಲ್ಲಿ ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅಂತ ಇದ್ರ ಬಗ್ಗೆ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಸ್ವಲ್ಪ ದಿವಸ ಕೂಡ ಇವರು ಸೆಪ್ರೇಟ್ ಆಗಿದ್ರು. ಆಮೇಲೆ ಒಟ್ಟಿಗೆ ಇರೋಕ್ಕೆ ಶುರು ಮಾಡಿದ್ದಾರೆ. ಕೆಲವು ತಿಂಗಳು ಹಿಂದೆ ಅವ್ರು ಬಂದು ಕೂಡ ಒಟ್ಟಿಗೆ ಗಂಡ ಹೆಂಡತಿ ಕೂಡ ಬಂದು ಒಬ್ರು ಇವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೊತಾರೆ. ಒಟ್ಟಿಗೆ ಒಂದೇ ಜಾಗದಲ್ಲಿ ಕೆಲಸ ಮಾಡಿಕೊಂಡು ಕೋಟೆ ಮನೆ ಕೆಲಸ ಮಾಡ್ತಾರೆ, ಅಲ್ಲೇ ಉಳಿದಿರ್ತಾರೆ. ಸರ್ ಅಂದರೆ ಅವ್ನು ಡಿಪ್ರೆಷನ್ ಆಗಿ ಕಾರಣ ಏನಂದರೆ ರಿಯಾಲಿಟಿ ಶೋ ಹೋಗಿ ಆ್ಯಕ್ಚುಲಿ ಕೂಲಿ ಕಾರ್ಮಿಕನ ರಿಯಾಲಿಟಿ ಶೋ ಹೋಗಿ ಅಲ್ಲಿಂದ ಮತ್ತೆ ಅವಕಾಶ ಸಿಗಿದೆ ಮತ್ತು ಕೂಲಿ ಕಾರ್ಮಿಕನಾಗಿದ್ದಕ್ಕೆ ಅವನು ಡಿಪ್ರೆಸ್ ಹೋಗಿದ್ದು ಅಥವಾ ಏನಾದರೂ ಬೇರೆ ಹೆಲ್ತ್ ಪ್ರಾಬ್ಲಮ್ ಇದ್ದಕ್ಕೆ ಏನಂತ ಅದು ಚೆಕ್ ಮಾಡಬೇಕಾಗತ್ತೆ, ಯಾಕಂದರೆ ಏನು ಎಕ್ಸಾಕ್ಟ್ ಇದು ಅಂತ. ಬಟ್ ಆದರೆ ಅವ್ರ ತಾಯಿ ಕೂಡ ಸ್ಟೇಟ್ಮೆಂಟಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ ಅಂದರೆ ಇವಾಗ ಮಗು ಅವಾಗ ಕರ್ಕೊಂಡು ತಂದೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಇದಕ್ಕೆ ಟಾಯ್ಲೆಟ್ ಹೋಗೋಕ್ಕಿಂತ ಮುಂಚೆನೇ ಹೇಳ್ತಾರೆ ಅಂತ ಒಂದು ಹಿಂಟ್ ಟೈಪ್ ಹೇಳಿದ್ದಾರೆ. ಏನಂದರೆ ತಾನು ಸಾಯ್ತೀನಿ, ನನ್ನ ಮುಂದೆ ಇನ್ನೂ ಅಪ್ಪ ಇರುವುದಿಲ್ಲ ಅಂತ ಥರ ಕೂಡ ಮಗುಗೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ನಾವು ವೆರಿಫೈ ಅಂದರೆ ಮೇನ್ ನಾವು ಅಪರ್ಚುನಿಟಿ ಸಿಗದೆ ಡಿಪ್ರೆಷನ್ ಹೋಗಿದ್ದಾರೆ ಅನ್ನೋದನ್ನ ಏನೋ ರಿಲೇಟಿವ್ಸ್ ಆಗಲಿ ಅವ್ರ ಫ್ಯಾಮಿಲಿ ನಿಮ್ಗೆ ಏನು ಹೇಳಿಲ್ಲ. ಆ ಥರದಿಂದ ಮಾಹಿತಿ ಬಂದಿಲ್ಲ. ಇನ್ನೂ ವಿಚಾರಣೆ ಮಾಡಬೇಕಾಗುತ್ತೆ. ಓಕೆ.